Hello students, this is chapter 2 unit and measurements part 7. In this video lecture I am explaining dimensional formula, dimensional equation, checking the dimensional consistency of equations. Let us start with the dimensions of physical quantity. The dimension of a physical quantity are the powers or exponent to which the base quantities are raised to represent that quantity. Suppose I want to represent area, the dimension of area. To represent the dimension of area, so we have to multiply side 2 times, because the area of the square is equal to side into side. This is a simple formula, and the side is measured in length. The dimension of length is symbolically represented by a capital L. So if I take area of the square equal to L multiplied by L, because side is represented by a symbol L. L is a dimensional symbol of length, and L into L is L square, which means I am raising the power 2 to this fundamental physical quantity length to get another physical quantity area. ಅಂದ್ರೆ ಏರಿಯಾ ಆಫ್ ದಿ ಸ್ಕ್ವೇರ್ ಅನ್ನ ನೀವು ಕಂಡುಹಿಡಿಬೇಕು ಅಂತಂದ್ರೆ ಅದರ ಸೈಡ್ ಅನ್ನ ನೀವು ಎರಡು ಬಾರಿ ಮಲ್ಟಿಪ್ಲೈ ಮಾಡಬೇಕು. ಸೈಡ್ ಇಂಟು ಸೈಡ್ ಮಾಡಿದಾಗ ನಿಮಗೆ ಏರಿಯಾ ಆಫ್ ದಿ ಸ್ಕ್ವೇರ್ ಸಿಗ್ತದೆ. ಸೈಡ್ ಅನ್ನ ನೀವು ಲೆಂತ್ ಒಳಗೆ ಮೆಜರ್ಮೆಂಟ್ ಮಾಡ್ತೀರಿ. ಸೊ ಲೆಂತ್ ಅನ್ನ ಅದರದ ಡೈಮೆನ್ಷನ್ ಏನಿದೆಯಲ್ಲ ಅದನ್ನ ಸಿಂಬಾಲಿಕಲಿ ಎಲ್ ದಿಂದ ನಾವು ಸೂಚಿಸಿದರೆ ಇದು ಡೈಮೆನ್ಷನಲ್ ಸಿಂಬಾಲ್. ಎಲ್ ಅನ್ನೋದು ಒಂದು ಡೈಮೆನ್ಷನಲ್ ಸಿಂಬಾಲ್. ಅಂದ್ರೆ ಡೈಮೆನ್ಷನ್ ಅಂತಂದ್ರೆ ಆಯಾಮ. ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗೆ ಅದರದೇ ಆದಂತ ಒಂದು ಆಯಾಮ ಇರ್ತದೆ. ಯಾವುದೇ ವಸ್ತು ತೆಗೆದುಕೊಳ್ಳ್ರಿ, ಅದಕ್ಕೆ ತೂಕ ಇರ್ತದೆ, ಎತ್ತರ ಇರ್ತದೆ, ಉದ್ದ ಇರ್ತದೆ, ಅಗಲ ಇರ್ತದೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಲೆಂತ್, ಬ್ರೆಡ್ತ್, ವೇಟ್, all these are dimension of that physical quantity. Here side means length. So length is symbolically represented. I mean the dimension of the length is symbolically represented by the capital L. So side into side means L into L, L square, which means 2 is raised. ಅಂದ್ರೆ 2 ಏನಿದೆಯಲ್ಲ ಈ ಸಂಖ್ಯೆಯನ್ನ ನಾವು ಪವರ್ ಅಂತ ರೇಸ್ ಮಾಡಿದ್ವಿ. ಅದಕ್ಕೆ L ಗೆ ರೇಸ್ ಮಾಡಿದಾಗ ಅವಾಗ ಏನಾಗುತ್ತೆ, ನಿಮಗೆ ಏರಿಯಾ ಸಿಗುತ್ತೆ. ಏರಿಯಾ ಆಫ್ ದಿ ಸ್ಕ್ವೇರ್ ಈಕ್ವಲ್ ಟು ಎಲ್ ಸ್ಕ್ವೇರ್. ಇದನ್ನ ಸ್ಕ್ವೇರ್ ಬ್ರಾಕೆಟ್ ನಾಗೆ ರಿಪ್ರೆಸೆಂಟ್ ಮಾಡ್ತಾರೆ. ಯಾವಾಗಲೂ ಡೈಮೆನ್ಷನ್ ಅನ್ನ ನೀವು ಸೂಚಿಸಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ ನಲ್ಲಿನೇ ಇಡಬೇಕು. ಸೊ ವೆನ್ ಐ ಆಮ್ ರೈಟಿಂಗ್ ಏರಿಯಾ ಆಫ್ ದಿ ಸ್ಕ್ವೇರ್ ಈಕ್ವಲ್ ಟು ಎಲ್ ಸ್ಕ್ವೇರ್, ಹಿಯರ್ 2 is the power and which is nothing but dimension of the physical quantity area. ಸೊ ಏರಿಯಾ ಅನ್ನುವಂತ ಒಂದು ಫಿಸಿಕಲ್ ಕ್ವಾಂಟಿಟಿಯ ಒಂದು ಡೈಮೆನ್ಷನ್ ಏನಪ್ಪಾ ಅಂತಂದ್ರೆ 2 in length. ಸೊ ನಿಮಗೆ ಎಕ್ಸಾಂಪಲ್ಸ್ ಮೂಲಕ ಈ ಡೈಮೆನ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತದೆ. ಸೊ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಏನಂದ್ರೆ ಡೈಮೆನ್ಷನ್ ಅಂದ್ರೆ ಏನು ಅಂತಂದ್ರೆ ಡೈಮೆನ್ಷನ್ ಇಸ್ ನಥಿಂಗ್ ಬಟ್ ಇಲ್ಲಿ 2 ಅಂತ ನಾವೇನ್ ರಿಪ್ರೆಸೆಂಟ್ ಮಾಡ್ತೀವಿ, ಎಲ್ ಸ್ಕ್ವೇರ್ ಈಕ್ವಲ್ ಟು ಏರಿಯಾ ಆಫ್ ದಿ ಸ್ಕ್ವೇರ್. ಎಲ್ ಅನ್ನೋದು ಏನಪ್ಪಾ ಅಂತಂದ್ರೆ ಡೈಮೆನ್ಷನಲ್ ಸಿಂಬಾಲ್, ಲೆಂಗ್ತಿನ ಒಂದು ಡೈಮೆನ್ಷನಲ್ ಸಿಂಬಾಲ್ ಎಲ್. ಸೊ ಇಲ್ಲಿ 2 ಏನ್ ಮಾಡ್ತೀವಿ, ನೀವು ಪವರ್ ಅಂತ ರೇಸ್ ಮಾಡ್ತೀವಿ, ಎಲ್ಗೆ ರೇಸ್ ಮಾಡ್ತೀರಿ. ಎಲ್ಗೆ ರೇಸ್ ಮಾಡಿದ್ರೆ ನಿಮ್ಗೆ ಏರಿಯಾ ಸಿಗ್ತದೆ. ಸೊ ಇಲ್ಲಿ 2 ಏನಿದೆಯಲ್ಲ ಇಟ್ಸ್ ಅ ಪವರ್. ದಿಸ್ ಇಸ್ ನಥಿಂಗ್ ಬಟ್ ಡೈಮೆನ್ಷನ್ ಆಫ್ ಏರಿಯಾ. ಸೊ ಡೈಮೆನ್ಷನ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ರಿಪ್ರೆಸೆಂಟೆಡ್ ಯೂಸಿಂಗ್ ದಿ ಸ್ಕ್ವೇರ್ ಬ್ರಾಕೆಟ್ಸ್. ಬರೀ ಎಲ್ ಅಂತ ಬರೆದ್ರೆ ಅದಕ್ಕೆ ಅರ್ಥ ಸಿಗೋದಿಲ್ಲ. ನೀವು ಎಲ್ ಅನ್ನ ಒಂದು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಇದನ್ನ ಸೂಚಿಸಿದ್ರೆ ಮಾತ್ರ ಅವಾಗ ಅದು ಪೂರ್ಣವಾದಂತ ಒಂದು ಮೀನಿಂಗ್ ಕೊಡುತ್ತದೆ. ಸೊ ಲೆಂತ್ ಹ್ಯಾಸ್ ಅ ಡೈಮೆನ್ಷನ್ ಎಲ್, symbolically is represented by capital L in square bracket. Mass, the dimension of mass is represented by capital M in square bracket. Dimension of time is represented by capital T in square bracket. Electric current by capital A. Thermodynamic temperature capital K. Luminous intensity by CD. Amount of substance by MOL. All are put it in square brackets. So dimensional formula. Dimensional formula ಅಂದ್ರೆ ಏನು? Dimensional formula is an expression for physical quantity in terms of base quantities. ಯಾವುದೇ ಒಂದು ಭೌತಿಕ ವಸ್ತುವನ್ನ ನಾವು ಮೂಲಭೂತವಾದಂತ ಭೌತಿಕ ವಸ್ತುಗಳ ಮೂಲಕ ಸೂಚಿಸಿದ ಯಾವುದೇ ಒಂದು ಭೌತಿಕ ವಸ್ತುವನ್ನ ನಾವು ಮೂಲಭೂತ ವಸ್ತುಗಳ ಮೂಲಕ ಸೂಚಿಸಬೇಕಾದರೆ ನಮಗೆ ಒಂದು ಸೂತ್ರದ ಅವಶ್ಯಕತೆ ಇದೆ. ಆ ಸೂತ್ರಕ್ಕೆ ನಾವೇನ್ ಕರಿತೀವಿ, ಡೈಮೆನ್ಷನಲ್ ಫಾರ್ಮುಲಾ. ಸೊ ಡೈಮೆನ್ಷನಲ್ ಫಾರ್ಮುಲಾ ಇಸ್ ಅನ್ ಎಕ್ಸ್ಪ್ರೆಷನ್
of a physical quantity in terms of base quantity. So we are representing any physical quantity in terms of base quantities. So we need a formula. So that formula is called dimensional formula. So I give you one simple example. Volume is a one physical quantity and which can be represented by formula length into breadth into thickness. Volume equal to length into breadth into thickness. ನಿಮ್ಗೆ ಗೊತ್ತಿದೆ. But length, breadth and thickness all are measured in meters in SI system, and meter is length, breadth and thickness all are measured in meter, and meter is fundamental unit of length. So we can dimension of length, breadth and thickness can be represented by capital L, put it in square bracket. So therefore we can represent the volume of an object by this symbol capital L placed in square bracket. This is for length and this one is for breadth, this one is for thickness. So L into L into L means L cube. Either you can put this 3 power inside the square bracket or outside the square bracket. So this L cube, put it in square bracket, is called dimensional formula of volume. So ನಿಮಗೆ ಯಾರಾದರೂ ಕೇಳಿದ್ರೆ volume of the dimensional formula ಬರೀರಿ ಅಂತ ಹೇಳಿದ್ರೆ you have to write like this. The dimensional formula of volume is L cube, put it in square bracket. So ಹಾಗಾದ್ರೆ ಇದನ್ನ ಹೆಂಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು ಅಂದ್ರೆ the volume has 3 dimension in length. ಈ ರೀತಿ ಓದಬೇಕು. L cube ಅಂತಂದ್ರೆ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ L ಕ್ಯೂಬ್ ಅನ್ನ ಯಾವ ರೀತಿ ಓದಬೇಕು ಅಂದ್ರೆ ವ್ಯಾಲ್ಯೂಮ್ ಹ್ಯಾಸ್, ಯಾಕಂದ್ರೆ ದಿಸ್ ಇಸ್ ಅ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವ್ಯಾಲ್ಯೂಮ್. ಸೊ ಹೌ ಟು ರೀಡ್ ದಿಸ್ ಡೈಮೆನ್ಷನಲ್ ಫಾರ್ಮುಲಾ ಲೈಕ್ ದಿಸ್. Volume has 3 dimensions in length. So this 3 is called dimension of volume and which is in length. So volume has 3 dimensions in length. So dimensional equation. So dimensional equation obtained by equating physical quantity with its dimensional formula is called dimensional equation of that physical quantity. For example, this right side portion m raised to 0, l raised to 3, t raised to 0, put it in square bracket, is a dimensional formula, and left side capital V is a volume, put it in square bracket, is a physical quantity. Here we are equating this physical quantity with this dimensional formula by this equal symbol. ಅಂದ್ರೆ ರೈಟ್ ಸೈಡ್ ನಾಗ ಏನಿದೆಯಲ್ಲ ಇದು ಡೈಮೆನ್ಷನಲ್ ಫಾರ್ಮುಲಾ. ವ್ಯಾಲ್ಯೂಮಿನ ಡೈಮೆನ್ಷನಲ್ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ ಎಲ್ ಕ್ಯೂಬ್. ನೀವು ಎಲ್ ಕ್ಯೂಬ್ ಆದ್ರೂ ಬರೀಬಹುದು ಸಿಂಪಲ್ ಆಗಿ, ಅಥವಾ ಎಂ ರೇಸ್ ಟು 0, ಟಿ ರೇಸ್ ಟು 0 ಅಂತ ನೀವು ಎರಡು ಟರ್ಮ್ ಅನ್ನ ಸೇರಿಸಬಹುದು. ದಿಸ್ ಇಸ್ ನಾಟ್ ಅ ಮ್ಯಾಂಡೇಟರಿ. ಎಂ ರೇಸ್ ಟು 0 ಮತ್ತೆ ಟಿ ರೇಸ್ ಟು 0 ಈ ಟರ್ಮ್ ಅನ್ನ ಇಡ್ಲೇಬೇಕಂತ ಏನು ಮ್ಯಾಂಡೇಟರಿ ಇಲ್ಲ. ಯು ಕ್ಯಾನ್ ರೈಟ್ ದಿ ಡೈಮೆನ್ಷನಲ್ ಫಾರ್ಮುಲಾ ಬೈ ಎಲ್ ಕ್ಯೂಬ್ placed in square bracket only, leaving this m raised to 0 and t raised to 0. It is not necessary. And placing capital V in square bracket which represents the volume. So this left side term is a physical quantity, right side term is a dimensional formula of the volume. If we equate this physical quantity on left side with the dimensional formula on the right side with an equal symbol, then it becomes dimensional equation. So similarly, velocity placed in square bracket is a physical quantity which equated with the dimensional formula L t raised to -1. This m raised to 0, this term is not compulsory. You can leave it. You can write simply L t raised to -1. So capital F means this is a physical quantity which represents force. On the right side, this is the dimensional formula of force. So we are equating force physical quantity with its dimensional formula by an equal symbol. So then it becomes a dimensional equation. Left side ನಾಗಿರುವಂತ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ರೈಟ್ ಸೈಡ್ ನಾಗಿರುವಂತ ಯಾವುದೇ ಒಂದು ಡೈಮೆನ್ಷನಲ್ ಫಾರ್ಮುಲಾಗೆ ನೀವು ಇಕ್ವೇಟ್ ಮಾಡಿದಾಗ ಅವಾಗ ಅದು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರೆಸ್ಕೊಳ್ತದೆ. Here the density rho is a density placed in square bracket equal to this right side term is a dimensional formula. So this whole term, left side equal symbol and right side. Left side term is a physical quantity which represents density. Right side term which represents the dimensional formula of
this density. So this left hand side physical quantity is equated with the dimensional formula on the right side by an equal symbol. Then it is called dimensional equation. So the conclusion is, ಒಂದು physical quantity ಅನ್ನ ನೀವು dimensional formula ಗೆ ನೀವು equate ಮಾಡಿದಾಗ ಅದನ್ನ ನಾವು dimensional equation ಅಂತ ಕರಿತೀವಿ. So let us take the example to velocity equal to displacement upon time. So dimensional formula of velocity can be written by this method. So displacement is measured in meters in SI system, and in SI system time is measured in seconds. The symbol of the length is capital L. The symbol of time is capital T. So here you have to represent the displacement by capital L in square bracket, and you have to represent the dimension of time by capital T in square bracket. When you take this T to the numerator, then it becomes T raised to minus 1. ಇಲ್ಲಿ ಟಿ ಮೇಲೆ ಏನು ಇಲ್ಲ ಅಂದ್ರೆ ನೀವೇನ್ ತಿಳ್ಕೋಬೇಕು, ಅದ್ರ ಮೇಲೆ ಒಂದು ಪವರ್ ಇದೆ ಅಂತ ತಿಳ್ಕೋಬೇಕು. 1 ಅನ್ನೋ ಪವರ್ ಇರ್ತದೆ ಏನು ಇಲ್ಲ ಅಂದ್ರೆ. So when we take this term to the numerator, that power 1 becomes minus 1. So ಎರಡನ್ನು ಕಂಬೈನ್ ಮಾಡಿದಾಗ, when you take this capital T to the numerator, it becomes T raised to minus 1. So combining this L and T, you can write LT raised to minus 1. In this way, LT raised to minus 1 becomes the dimensional formula of velocity. Then how to read it? The velocity has dimension. ಇಲ್ಲಿ ಏನು ಇಲ್ಲ ಅಂದ್ರೆ ನೋಡ್ರಿ, ಎಲ್ಲದ ಮೇಲೆ ಏನು ಇಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. So the velocity has 1 dimension in length and minus 1 dimensions in time. So you can read the dimensional formula of velocity like this. The velocity has 1 dimension in length and minus 1 dimension in time. ಈ ರೀತಿ ಓದಬೇಕು. ಎಲ್ಲದ ಮೇಲೆ ಏನು ಇಲ್ಲ ಅಂದ್ರೆ ಅಲ್ಲಿ 1 ಇದೆ ಅಂತ ನೀವು ತಿಳ್ಕೋಬೇಕು. 1 in length minus 1 in time. So this is the dimension of velocity. Let us move to example number 3, where we are writing the dimensional formula for acceleration. You know the formula for acceleration. Acceleration equal to velocity divided by time. We already learned how to write the formula for velocity. Velocity is displacement upon time. So velocity can be written as displacement upon time, and this time is already there, divided by time. So ಇಲ್ಲಿ ಮೇಲಿದೆ ನೋಡಿ, displacement upon time ಏನಿದೆಯಲ್ಲ, this is nothing but formula for velocity. So velocity upon time, displacement upon time, nothing but velocity divided by time. So when we take this time to the numerator, ನೋಡ್ರಿ ಇಲ್ಲಿ ಮೇಲೆ ತಗೊಂಡು ಹೋಗ್ಬಿಟ್ರೆ, so time square ಆಗ್ಬಿಡುತ್ತದೆ. So displacement upon time square. Now you have to write the symbol of the dimension of displacement and time. So displacement measured in meter. Meter is a unit of fundamental physical quantity, length. So symbolically we represent length as capital L in square bracket. In the same way, the dimension of time is symbolically represented by capital T in square bracket. So the dimensional formula of acceleration is now capital L by T square. So L is a dimensional formula for displacement, and capital T in square bracket is a dimensional formula for time. So L upon T square. So when we take this term T square to the numerator, it becomes T raised to minus 2. ಆಗಲೇ ಹೇಳಿದೆ ನಿಮಗೆ, ಇಲ್ಲಿ ಕೆಳಗಿರುವಂತ ಟರ್ಮ್ ಅನ್ನ ನೀವು ಇಲ್ಲಿ ಪ್ಲಸ್ 2 ಇದೆ, ಇದ್ರ ಮೇಲೆ ಹೋದ್ಮೇಲೆ ಮೈನಸ್ 2 ಆಗ್ಬಿಡ್ತದೆ. ಟಿ ಸ್ಕ್ವೇರ್ ಏನಿದೆಲ್ಲ ಅದು ಟಿ ರೇಸ್ ಟು ಮೈನಸ್ 2 ಆಗ್ಬಿಡ್ತದೆ. ಸೊ ಎಲ್ ಟಿ ರೇಸ್ ಟು ಮೈನಸ್ 2. ಸೊ ಎಲ್ ಟಿ ರೇಸ್ ಟು ಮೈನಸ್ 2 becomes the dimensional formula for acceleration. So we can read the dimensional formula of acceleration as, ನೋಡ್ರಿ ಎಲ್ ಮೇಲೆ ಏನು ಇಲ್ಲ ಅಂದ್ರೆ 1 ಇರ್ತದೆ ಅಂತ ತಿಳ್ಕೊಳ್ರಿ. ಸೊ 1 in length minus 2 in time. So acceleration has 1 dimension in length and minus 2 dimensions in time. So this is how we should read the dimensional formula at the end. Let us take example number 4. Here we are writing the dimensional formula of force now. You know the formula of a force, which is equal to m into acceleration, mass into acceleration. Acceleration has a formula velocity divided by time, mass into velocity upon time.
And velocity has the formula displacement upon time. We have already learned it. So displacement upon time is a formula for velocity divided by time. So therefore the dimensional formula of force can be written in this way. We have to write the dimension of displacement, dimension of time. So when we take this time term to the numerator, it becomes time square. So this is how we should write now. Capital M is the dimension of mass. Capital L is the dimension of displacement divided by time means the dimension of time is capital T and divided by one more time is there. So we represent this we represent time by its dimension capital T placed in square bracket. So when this term take to the numerator, it becomes t square. Here I simplified this term, m as it is, l as it is. So t into t becomes t square now. So when this t square goes to numerator, it becomes minus 2. So now it becomes ml t raised to minus 2. So this is the dimensional formula of force. So ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಕೊಡಲಿ, ಆ ಫಿಸಿಕಲ್ ಕ್ವಾಂಟಿಟಿಯ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಆ ಫಾರ್ಮುಲಾನ ನೀವು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫೋರ್ಸ್ ಅಂತಂದರೆ ಮಾಸ್ ಇಂಟು ಎಕ್ಸಲೇಷನ್. ಎಕ್ಸಲೇಷನ್ ಅಂದರೆ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಲೇಷನ್ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಗೊತ್ತಿರಲಿಲ್ಲ ಅಂದರೆ ನೀವು ಎಕ್ಸಲೇಷನ್ ಅನ್ನ ಹೆಂಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. Acceleration is written as velocity upon time. Velocity is written as displacement upon time. So this is how we can write this dimensional formula. ಇದೇ ರೀತಿ ಬರಿಬೇಕಂತಿಲ್ಲ, ನೀವು ಡೈರೆಕ್ಟ್ ಆಗಿ ಮಾಸ್ ಇಂಟು ಎಕ್ಸಲೇಷನ್ ಅಂದರೆ ಎಕ್ಸಲೇಷನ್ ಡೈಮೆನ್ಷನಲ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಂತ ಕೊಡ್ರಿ. ಫಾರ್ ಎಕ್ಸಾಂಪಲ್ ಏನದು ಎಲ್ ಟಿ ರೇಸ್ ಟು ಮೈನಸ್ 2 ಅಂತ ಗೊತ್ತಿದೆ. ಸೊ ನೀವೇ ಮಾಡ್ಬೋದು ಕ್ಯಾಪಿಟಲ್ ಎಂ ಇಂಟು ಎಲ್ ಟಿ ರೇಸ್ ಟು ಮೈನಸ್ 2 ಅಂತ ಎರಡನೇ ಸ್ಟೆಪ್ ಬರೆದು ಫೈನಲಿ ಈ ಮೂರನೇ ಸ್ಟೆಪ್ ಇಟ್ಬಿಟ್ರೆ ಮುಗಿದೋಯ್ತು. ಇಷ್ಟೆಲ್ಲ ಸ್ಟೆಪ್ಸ್ ಅವಶ್ಯಕತೆ ಇಲ್ಲ. ಸೊ ಐ ಆಮ್ ಎಕ್ಸ್ಪ್ಲೈನಿಂಗ್ ಆಲ್ ದೀಸ್ ಸ್ಟೆಪ್ಸ್ just for the understanding purpose, but we can write directly the dimensional formula of acceleration in the second step. So ಇಲ್ಲಿ force equal to mass into acceleration ಬರಲೇಬೇಕು. ನೆಕ್ಸ್ಟ್ ಏನ್ ಮಾಡಬೇಕಂದ್ರೆ ಮಾಸ್ ಡೈಮೆನ್ಷನ್ m ಅಂತ ಬರಿಬೇಕು. ಇಲ್ಲಿ ಈ ರೀತಿ ಬರಿಬೇಕು. ಎಕ್ಸಲೇಷನ್ ಡೈಮೆನ್ಷನ್ ಫಾರ್ಮುಲಾ ಇದೆಲ್ಲ ಎಲ್ ಟಿ ರೇಸ್ ಟು ಮೈನಸ್ 2 ಅಂತ ಬರೆದ್ಬಿಟ್ರೆ ಇಲ್ಲಿಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಫೋರ್ಸ್ ನೀವು ಬರ್ದಂಗೆ. So this is the force has one dimension. ನೋಡಿ ಎಮ್ಮದ ಮೇಲೆ ಏನೂ ಇಲ್ಲ ಅಂದ್ರೆ 1 ಇರ್ತದೆ, ಎಲ್ಲದ ಮೇಲೆ ಏನೂ ಇಲ್ಲ ಅಂದ್ರೆ 1 ಇರ್ತದೆ. So 1 in mass, 1 in length, minus 2 in time. So we should read like this: force has one dimension in mass, one dimension in length, and minus 2 dimension in time. So this is how you should read the dimensional formula of force. We can take one more example to write the dimensional formula of universal gravitational constant. You know the formula F equal to G into m1 m2 upon t square. ಇದು ಗೊತ್ತಿರಬೇಕು ನಿಮಗೆ ಫಾರ್ಮುಲಾ. ಸೊ G ಅಂದ್ರೆ ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಮುಂದೆ ನಿಮಗೆ ಈ ಫಾರ್ಮುಲಾ ನಿಮಗೆ ಅರ್ಥ ಆಗ್ತದೆ, ಯಾಕಂದ್ರೆ ಇದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ನೀಡ್ ನಾಟ್ ಟು ವರಿ. ಸೊ F equal to G into m1 m2 upon t square ಅಂದ್ರೆ m1 is a mass of one object, m2 is a mass of second object, small d is the distance between two objects m1 and m2, and F is the force of attraction between two objects which is having mass m1 and m2. ಸೊ ನಿಮಗೆ ಫಸ್ಟ್ ಟಾಪಿಕ್ ನಾಗೆ ಹೇಳಿದಿವಿ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು. ಗ್ರಾವಿಟೇಷನಲ್ ಫೋರ್ಸ್ exist between any two objects which is having mass. Here I have taken two objects. One object is having a mass m1, another object is having a mass m2, and there is a force of attraction between these two objects. I represent it by capital F, and the distance between these two objects is small d. So force is gravitational force is written as capital G m1 m2 upon t square, where G is a gravitational constant or universal gravitational constant. So how to write it?
you have to simplify this formula. Here the formula is f equal to g m1 m2 upon d square. Then how to write the equation for g now? So g equal to ಹೆಂಗ್ ಬರಿಬೇಕಂದ್ರೆ f ಮತ್ತು d square ನ ಮಲ್ಟಿಪ್ಲೈ ಮಾಡಬೇಕು, f d square. Next divided by m1 m2, divided by m1 m2. The dimensional formula of f is ml t raised to minus 2. You already learned it. And dimensional formula of mass is capital M. Capital M is for m1, capital M is for m2. ಇಲ್ಲಿ m1 m2 ಅಂತ ತಗೊಂಡಿದ್ದೀವಿ ಅಂತ ತಗೊಂಡು capital M1 capital M2 ಅಂತ ತಗೋ ಅವಶ್ಯಕತೆ ಇಲ್ಲ. Then when we simplify this step, it will be like this. ಇಲ್ಲಿ m ಮೇಲೆ ಏನು ಇಲ್ಲ ಅಂದ್ರೆ 1 ಇರ್ತದೆ. ಇಲ್ಲಿ m into m ಅಂದ್ರೆ m ಸ್ಕ್ವೇರ್ ಆಗ್ತದೆ. ಈ m ಸ್ಕ್ವೇರ್ ಮೇಲೆ ಹೋದಾಗ m raised to minus 2 ಆಗ್ತದೆ. ಇಲ್ಲಿ m raised to minus 2 ಮತ್ತೆ ಇದು m raised to 1 ಎರಡು ಸೇರಿ ಏನಾಗ್ತದೆ m raised to minus 1 ಆಗ್ಬಿಡ್ತದೆ. ಇದು -2 ಇದು +1. -2 +1 ಅಂದ್ರೆ ಏನು? ಇಲ್ಲಿ ಕೆಳಗಿದ್ದಾಗೆ +2 ಇರ್ತದೆ. m ಸ್ಕ್ವೇರ್ ಅಂದ್ರೆ m ಮೇಲೆ 2 ಇರ್ತದೆ. When we take it to the numerator, it becomes -2. -2 and this +1 becomes -1. m raised to -1. and ಇಲ್ಲೊಂದು l ಇದೆ, ಇಲ್ಲಿ l ಸ್ಕ್ವೇರ್ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ l ಕ್ಯೂಬ್ ಆಗ್ತದೆ. and t raised to -2 as it is. So m raised to -1, l raised to 3, t raised to -2 placed in square bracket becomes the dimensional formula for the universal gravitational constant. Then how we should read now? The dimension of the universal gravitational constant is -1 in mass, +3 in length, -2 in time. So it's very simple. Whenever any formula is given, you have to write the or you have to simplify the formula. ನಿಮಗೆ f equal to g into m1 m2 upon d square ಅಂತ ಕೊಟ್ಟಾಗ ನಿಮ್ಗೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ g ದ ವ್ಯಾಲ್ಯೂ ಇದ್ರದ್ದು ಈ g ದ ಡೈಮೆನ್ಷನಲ್ ಫಾರ್ಮುಲಾ ಕೇಳಿದಾಗ ನೀವು g equal to ಅಂತಿಕೊಂಡು ಅದನ್ನ ಮಾಡಿಫಿಕೇಶನ್ ಮಾಡಬೇಕು. ಇಕ್ವೇಶನ್ ಮಾಡಿಫಿಕೇಶನ್ ಮಾಡಿ f d m1 m2 ಇವುಗಳದ ಡೈಮೆನ್ಷನಲ್ ಫಾರ್ಮುಲಾ ಅನ್ನ ಬರೆದು ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಸಿಗ್ತದೆ. So checking the dimensional consistency of equation. So magnitude of physical quantities may be added together, subtracted from another only if they have a same dimensions. In other words, we can add or subtract similar physical quantities. ಅಂದ್ರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಏನಿದೆಯಲ್ಲ ಅದಕ್ಕೆ ಅದದೇ ಆದಂತ ಒಂದು ಡೈಮೆನ್ಷನ್ ಇರ್ತದೆ. ಸೊ ಸಿಮಿಲರ್ ಡೈಮೆನ್ಷನ್ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲೆಂತ್ ಕ್ಯಾನ್ ಬಿ ಆಡೆಡ್ ಟು ಲೆಂತ್. ಯು ಕೆನಾಟ್ ಆಡ್ ಲೆಂತ್ ಅಂಡ್ ಟೈಮ್. ಲೆಂತ್ ಮತ್ತು ಟೈಮ್ ಅನ್ನ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ. ವೆಲಾಸಿಟಿ ಮತ್ತು ಎಕ್ಸಲರೇಷನ್ ಅನ್ನ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಬೋತ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್. ಸೊ ವೆಲಾಸಿಟಿ ಕೆನಾಟ್ ಆಡೆಡ್ ಟು ಫೋರ್ಸ್. ಎಲೆಕ್ಟ್ರಿಕ್ ಕರೆಂಟ್ ಕೆನಾಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಥರ್ಮೋಡೈನಮಿಕ್ ಟೆಂಪರೇಚರ್. ಯಾಕಂದ್ರೆ ಥರ್ಮೋಡೈನಮಿಕ್ ಟೆಂಪರೇಚರ್ ಏನಿಲ್ಲ ಅದರದೇ ಆದಂತಹ ಒಂದು ಡೈಮೆನ್ಷನ್ ಇರ್ತದೆ. ಕರೆಂಟ್ ಡೈಮೆನ್ಷನ್ ಬೇರೆ. ಸೊ ಈ ರೀತಿ ಬೇರೆ ಬೇರೆ ಡೈಮೆನ್ಷನ್ ಇರುವಂತಹ ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಆಡ್ ಮಾಡೋದಾಗ್ಲಿ ಸಬ್ಟ್ರಾಕ್ಟ್ ಮಾಡೋದಾಗ್ಲಿ ಮಾಡಕ್ಕೆ ಬರೋದಿಲ್ಲ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ರೂಲ್. ನೀವೇನಾದ್ರೂ ಆಡ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಆ ಎರಡು ಫಿಸಿಕಲ್ ಕ್ವಾಂಟಿಟಿಗಳ ಡೈಮೆನ್ಷನ್ ಏನಿರಬೇಕು ಸೇಮ್ ಇರಬೇಕು. ಸೊ ದಿಸ್ ಇಸ್ ಕಾಲ್ಡ್ a principle of homogeneity. ನಾಳೆ ಎಕ್ಸಾಮ್ ನಾಗ ಕೇಳ್ತಾರೆ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ. ಸೊ ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಮೀನ್ಸ್ ದ ಡೈಮೆನ್ಷನ್ ಆಫ್ ಬೋತ್ ಸೈಡ್ಸ್ ಆಫ್ ಅ ಡೈಮೆನ್ಷನಲ್ ಇಕ್ವೇಶನ್ ಶುಡ್ ಬಿ ಈಕ್ವಲ್. ಯಾವುದೇ ಒಂದು ಡೈಮೆನ್ಷನಲ್ ಇಕ್ವೇಶನ್ ತಗೊಂಡ್ರೆ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮ್ ಇರ್ತವೆ, ರೈಟ್ ಹ್ಯಾಂಡ್ ಸೈಡ್ ಟರ್ಮ್ ಇರ್ತವೆ. ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಟರ್ಮ್ಗಳು ಅವುಗಳ ಡೈಮೆನ್ಷನ್ ಒಂದೇ ಆಗಿರಬೇಕು. ಅವಾಗ ಮಾತ್ರ ಅದನ್ನು ನಾವು ಪ್ರಿನ್ಸಿಪಲ್ ಆಫ್ ಹೋಮೋಜೆನಿಟಿ ಅಂತ ಕರಿತೀವಿ. So principle of homogeneity means the dimension on both side of dimensional equation should be equal. If you take any dimensional equation, the dimension of left hand side must be equal to the dimension of right hand side. If the dimension of left hand side is not equal to dimension of the right hand side term, then the equation is dimensionally wrong. ಈ ರೀತಿ ಕನ್ಕ್ಲೂಷನ್ ಬರಬೇಕಾಗ್ತದೆ. ಯಾವುದೇ ಒಂದು ಡೈಮೆನ್ಷನಲ್ ಇಕ್ವೇಶನ್ ನೀವು ತಗೊಂಡಾಗ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇರುವಂತಹ ಡೈಮೆನ್ಷನ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇರುವಂತಹ ಡೈಮೆನ್ಷನ್ ಒಂದೇ ಆಗಿರದೇ ಇದ್ರೆ ಸೊ ಅವಾಗ ಆ ಡೈಮೆನ್ಷನಲ್ ಇಕ್ವೇಶನ್ ಇಲ್ಲ, ಅದು ತಪ್ಪಾಗಿರ್ತದೆ, ಅದು ಸರಿ ಇರೋದಿಲ್ಲ. ಆ ಡೈಮೆನ್ಷನಲ್ ಇಕ್ವೇಶನ್ ಯಾವಾಗ ಸರಿ ಇರ್ತದೆ ಅಂತಂದ್ರೆ ವೆನ್ ವಿ ಹ್ಯಾವ್ ಅ
same dimension on both left and right hand side. Test the dimensional consistency or homogeneity of the equation S minus V naught T equal to half AT square. ಇದೊಂದು ಫಾರ್ಮುಲಾ ಇದೆ, S minus V naught T equal to half AT square, that you are going to learn it in the next topic, and where S is called distance traveled by particle or body in a time t seconds, where A is called acceleration, V naught is called initial velocity, and assume that the body is moving with a uniform acceleration. The dimension of each term may be written as ಅಂದರೆ S V naught T ಆಮೇಲೆ A ಮತ್ತು T ಸ್ಕ್ವೇರ್ ಗಳದ ಡೈಮೆನ್ಷನ್ ಯಾವ ರೀತಿ ಬರೀಬೇಕು. S is nothing but distance, so distance measured in meter in SI system, and meter is a fundamental physical quantity length, and we represent the dimension of length by the symbol capital L placed in square bracket. In this way, capital S can be represented by capital L placed in square bracket. Similarly, V naught is a velocity. So dimension of velocity is represented by the symbol LT raised to minus 1 placed in square bracket. Then the dimension of time is represented by capital T. Half is a constant which do not have any dimension. ಕಾನ್ಸ್ಟೆಂಟ್ ಬಂದಾಗ ಅವು ಯಾವುದೇ ಡೈಮೆನ್ಷನ್ ಇರೋದಿಲ್ಲ, ನೆನಪಿಟ್ಟುಕೊಡ್ರಿ. ಕಾನ್ಸ್ಟೆಂಟ್ ಗಳಿಗೆ ನಾವು ಡೈಮೆನ್ಷನ್ ಅನ್ನ ಕೊಡಕ್ ಬರೋದಿಲ್ಲ, ಅದಕ್ಕೆ ಇದನ್ನ ಬಿಟ್ಬಿಡ್ಬೇಕು. ಸೊ acceleration has a dimension LT raised to minus 2 placed in square bracket, and time has a dimension capital T with power 2 placed in square bracket. Then you just simplify it. LT raised to minus 1 into T. ಈ ಟರ್ಮ್ ಏನಿದೆಲ್ಲ L. So now you simplify it. L as it is ಇಟ್ಕೊಡ್ರಿ. So T raised to minus 1 and T raised to plus 1 ಇದು ಮಲ್ಟಿಪ್ಲೈ ಮಾಡಿದಾಗ ಈ ಪವರ್ ಆಡ್ ಆಗಿ T raised to 0 ಆಗ್ಬಿಡ್ತದೆ. minus 1 plus 1 ಅಂದ್ರೆ 0, T raised to 0 ಅಂದ್ರೆ 1. ಸೊ ನೀವು ಸಿಂಪಲ್ L ಅಂತ ಇಟ್ಬಿಟ್ರೆ ಸಾಕು, ಇದು ಹೋಗ್ಬಿಡುತ್ತೆ ಟರ್ಮ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, L T raised to minus 2 into T ಸ್ಕ್ವೇರ್ ಅಂತಂದ್ರೆ minus 2 ಮತ್ತೆ ಇದು plus 2 0 ಆಗ್ಬಿಡುತ್ತೆ. T raised to 0 ಅಂದ್ರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಅದಕ್ಕೆ ನೀವು 0 ಪವರ್ ರೇಸ್ ಮಾಡಿದಾಗ ಅದ್ರ ವ್ಯಾಲ್ಯೂ 1 ಆಗಿರ್ತದೆ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಹೆಂಗೆ ತಗೋಬಹುದು ಅಂದ್ರೆ, ಇಲ್ಲಿ T ಸ್ಕ್ವೇರ್ ಇದೆ, T raised to minus 2 ಅಂದ್ರೆ ಇದು 1 upon T ಸ್ಕ್ವೇರ್ ಇದ್ದಂಗೆ. ಸೊ T ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆ ಟರ್ಮ್ ಹೋಗಿ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಲಿವಿಂಗ್ ಓನ್ಲಿ ಕ್ಯಾಪಿಟಲ್ L. So now we have got length on left hand side, length on the right hand side. So dimension on left hand side is equal to dimension on right hand side. Left hand side nage length dimension ide, right hand side nagu length dimension ide. So which means that this equation S minus V naught T equal to half AT square is dimensionally correct, because the dimension on the left hand side, the dimension on left hand side is equal to the dimension on right hand side. So S minus V naught T ದು ಡೈಮೆನ್ಷನ್ ಮತ್ತು half AT square ದ ಡೈಮೆನ್ಷನ್ ಎರಡು ಒಂದೇ ಆಗಿರೋದ್ರಿಂದ ಸೊ ಇದನ್ನ ನೀವು ಇಕ್ವೇಶನ್ ಏನಿಲ್ಲ ಡೈಮೆನ್ಷನಲಿ ಕರೆಕ್ಟ್ ಇದೆ ಅಂತ ಹೇಳ್ಬೋದು. So you can take one more example. Check the correctness of the relation Sn equal to u plus a by 2 into bracket 2n minus 1, where u is initial velocity, a is acceleration, Sn is the distance traveled by the body in nth second, and you can start straight away with this given formula Sn equal to u plus a by 2 into 2n minus 1. So n is not constant here. This represents the time. nth second ಅಂತ ಕೊಟ್ಟಿದ್ದಾರೆ. So now you have to write the dimension on either side. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಟರ್ಮ್ ಇದಾವೆ, ಎರಡು ಟರ್ಮ್ ಗೆ ನೀವು ಅದದೇ ಆದಂತ ಡೈಮೆನ್ಷನ್ ಬರೀಬೇಕು. So left hand side Sn means it's a displacement. So here Sn is the distance traveled in nth second. Distance traveled in nth second means you cannot write simply distance. You have to write distance upon time, because it is clearly mentioned here. Sn is the distance traveled in nth second. So distance divided by time, L by T.
So it is nothing but LT raised to minus 1. Then right hand side term, if you take u plus a by 2 2n minus 1, u means velocity. The dimensional formula of velocity is LT raised to minus 1. Acceleration has the dimensional formula LT raised to minus 2. And 2 is a constant, 1 is also constant, this 2 is also constant. You should not write a dimension for these constants. So leaving only n is nothing but which represents time. So dimension of time is capital T. So LT raised to minus 1 plus here t raised to 1 and t raised to minus 2, minus 2 plus 1, it becomes t raised to minus 1. So LT raised to minus 1 plus LT raised to minus 1. In this way, so on the left hand side, the formula is LT raised to minus 1. The dimension on the left hand side is LT raised to minus 1. And similarly, the dimension on the right hand side is also LT raised to minus 1. In this way, the dimension of left hand side is equals to the dimension of right hand side. Thus the dimension of all terms are same. So we conclude that the equation is dimensionally correct. So you have to practice similar questions from your textbook, and once you practice, then you will be having some doubts. Just clarify all these doubts in the doubt clarification session, so that you will be perfect in this topic. So in this particular topic, checking the correctness is a very important part. ಈ ಒಂದು ಸ್ವಲ್ಪ ಒಂದು ಸ್ಲೈಡ್ ಅದ ನೋಡಿ, ಒಂದೇ ಒಂದು ಸ್ಲೈಡ್ ತಗೊಡ್ತೀನಿ, ಭಾಳ ಅರ್ಜೆಂಟ್ ಇದೆ ಕೊಟ್ಟೆ ಬಿಡ್ತೀನಿ ತೊಗೊಳ್ಳಿ, ಭಾಳ ಅರ್ಜೆಂಟ್ ಇದೆ ಕೊಟ್ಬಿಡ್ತೀನಿ, ಭಾಳ ಅರ್ಜೆಂಟ್ ಇದೆ ನಿಮ್ಗೆ. So the conclusion part is the applications of dimensional analysis are checking the derivation and accuracy. ಅಂದರೆ ನೀವು ಮಾಡಿದಂಥ ಡೆರಿವೇಶನ್ ಇದೆಯಲ್ಲ, ಅದು ಅಕ್ಯುರೇಟ್ ಆಗಿದೆಯಲ್ಲ ಅಂತ ಕಂಡುಹಿಡಿಬೇಕು ಅಂತಂದರೆ ನಿಮಗೆ ಇದು ಡೈಮೆನ್ಷನಲ್ ಅನಾಲಿಸಿಸ್ ಇಲ್ಲಿವರೆಗೆ ನಾವು ಹೆಂಗೆ ಕಲ್ತಿದ್ದೀವಿ ಅದು ನಿಮಗೆ ಹೆಲ್ಪ್ ಆಗ್ತದೆ. ದೆನ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಸರ್ಟನ್ ರಿಲೇಷನ್ಸ್ ಅಮಾಂಗ್ ದಿ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ದೆನ್ dimensional consistency or homogeneity of various mathematical expression. ಯಾವುದಾದ್ರೂ ಎರಡು ಫಿಸಿಕಲ್ ಕ್ವಾಂಟಿಟಿಗಳ ನಡುವೆ ಒಂದು ರಿಲೇಶನ್ಶಿಪ್ ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ನಿಮಗೆ ಈ ಡೈಮೆನ್ಷನಲ್ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ ಆರ್ ಹೋಮೋಜೆನಿಟಿ ಅಂದರೆ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಡೈಮೆನ್ಷನ್ಸ್ ಸೇಮ್ ಆಗಿದ್ರೆ ಆ ಡೈಮೆನ್ಷನಲ್ ಇಕ್ವೇಶನ್ ಕರೆಕ್ಟ್ ಇದೆ, ಅದರ ಇಟ್ ಈಸ್ ಇನ್ ಕರೆಕ್ಟ್ ಅಂತ ತಿಳ್ಕೊಂಡು ನಾವು ಏನು ಕಲ್ತಿದ್ದೀವಿ. ಸೊ ಆ ರೀತಿ ನೀವು ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿನ ಚೆಕ್ ಮಾಡಬೇಕು ಅಂದರೆ so you need these dimensional analysis. So these are applications of dimensional analysis.